ಈ ವಿಡಿಯೋದಲ್ಲಿ ಚಿರೋಟಿ ರವೆ ಯೂಸ್ ಮಾಡಿ ಹೋಳಿಗೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಒಂದು ಮೆಥಡ್. ಸೆಕೆಂಡ್ ಮೆಥಡ್, ಇನ್ನೊಂದು ಮೆಥಡ್ ಬಂದು ಗೋಧಿ ಹಿಟ್ಟಿಂದ ಹೋಳಿಗೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸಿಂಪಲ್, ಈಸಿ, ಟೇಸ್ಟಿ ಹೋಳಿಗೆ ಸಾರು ಕೂಡ ತೋರಿಸ್ತಾ ಇದ್ದೀನಿ. ಬೇಳೆ ಹೋಳಿಗೆಗೋಸ್ಕರ ಒಂದು ಗ್ಲಾಸು ಇಲ್ಲಾಂದ್ರೆ ಒಂದು ಕಪ್ಪಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ. ತೊಗರಿಬೇಳೆ ಜಾಗದಲ್ಲಿ ಕಡಲೆಬೇಳೆ ಆದರೂ ತಗೋಬಹುದು. ತೊಗರಿಬೇಳೆನ 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಒಂದು ಗ್ಲಾಸು ತೊಗರಿ ಬೇಳೆಗೆ ಒಂದು 3 ರಿಂದ 4 ಗ್ಲಾಸ್ ಅಷ್ಟು ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ. 1 ಅವರ್, 1 ತಾಸು ನೆನೆಸಿಟ್ಕೊಳ್ಳೋಣ. ಈಗ ಕಣಕಕ್ಕೋಸ್ಕರ 1 ಗ್ಲಾಸ್ ಅಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಒಂದಾಗಲಿ 1.5 ಗ್ಲಾಸ್ ಅಷ್ಟಾಗಲಿ ಚಿರೋಟಿ ರವೆ ತಗೋಬೋದು. ಅದರಲ್ಲಿ ಒಂದು ಚಿಟಿಕೆ ಅಷ್ಟು ಉಪ್ಪು, 1 ಸ್ಪೂನ್ ಅಷ್ಟು ತುಪ್ಪ ಹಾಕಿ ಫಸ್ಟ್ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಬೇಕಿದ್ರೆ ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೋಬೋದು. ಬಾಂಬೆ ರವೆ, ಸೂಜಿ ರವೆ ಅಂತೀವಲ್ಲ ಅದಲ್ಲ, ಅದಕ್ಕಿಂತ ಸಪೂರ ಬರುತ್ತೆ. ಇದು ಚಿರೋಟಿ ರವೆ, ಹೋಳಿಗೆ ರವೆ ಅಂತಾರೆ. ಈ ರವೆ ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ, ಇವಾಗ ಕಿರಾಣಿ ಶಾಪಲ್ಲೂ ಸಿಗ್ತಾ ಇದೆ, ಆನ್ಲೈನಲ್ಲೂ ಸಿಗುತ್ತೆ. ಚಿರೋಟಿ ರವೆಯಿಂದ ಮಾಡಿರೋ ಹೋಳಿಗೆ 2 ದಿನದಿಂದ 3 ದಿನ ಇಟ್ಟರು ಕೂಡ ಟೇಸ್ಟ್ ಚೆನ್ನಾಗಿರ್ತವೆ. ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನಾದ್ಕೊಂತ ಚೆನ್ನಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಕ್ಕಿಂತ ಸಾಫ್ಟ್ ಆಗಿರಬೇಕು. ಈಗ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದ್ಸಲ ನಾದ್ಕೊತೀನಿ. ನಾದ್ಕೊಂಡ್ಮೇಲೆ ಮೇಲೆ ಇನ್ನೊಂದು 2 ಸ್ಪೂನ್ ಎಣ್ಣೆ ಹಾಕಿ ಒಂದು ಪ್ಲೇಟ್ ಮುಚ್ಚಿಟ್ಟು 1 ತಾಸು ನೆನೆಯೋದಕ್ಕೆ ಬಿಡಬೇಕು. ಹಾಫ್ ಅನ್ ಅವರಿಂದ 1 ಅವರ್ ಬೇಕಾಗುತ್ತೆ ನೆನೆಯೋದಕ್ಕೆ. ಚೆನ್ನಾಗಿ ನೆಂದರೆ ಜಿಗಿ ಚೆನ್ನಾಗಿ ಬರುತ್ತೆ, ಹೋಳಿಗೆ ಮಾಡುವಾಗ ಈಸಿ ಆಗುತ್ತೆ. ಈಗ ಬೇಳೆ ಕೂಡ ನೆಂದಿದೆ. ಈಗ ಬೇಳೆನ ಬೇಯಿಸ್ಕೊಳ್ಳೋಗೋಸ್ಕರ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಟು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಈ ಥರ ಕುದಿತಾ ಇರುವಾಗ ಬೇಳೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು. ಈಗ ಇಲ್ಲಿ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಬೇಳೆನ ಕುಕ್ಕರಲ್ಲಿಟ್ಟು 1 ವಿಸಿಲ್ಗೆ ಆದರೂ ಬೇಯಿಸ್ಕೋಬೋದು. ಬೇಳೆನ ಮಧ್ಯಕ್ಕೆ ಈ ಥರ ಕಟ್ ಮಾಡಿದಾಗ ಈಸಿಯಾಗಿ ಕಟ್ ಆದರೆ ಬೇಳೆ ಚೆನ್ನಾಗಿ ಬೆಂದಿದೆ ಅಂತ. ಈ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಬೇಳೆನ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಆ ಕಟ್ಟನ್ನ ನಾವು ಬೇಳೆ ಸಾರಿಗೆ ಯೂಸ್ ಮಾಡ್ಕೊಳ್ಳೋಣ. ವಿಡಿಯೋ ಎಂಡಿಂಗಲ್ಲಿ ಬೇಳೆ ಸಾರು ಮಾಡೋದನ್ನ ತೋರಿಸ್ತೀನಿ. ಹೂರ್ಣದ ಸಾರು ಅಂತೀವಲ್ಲ ಅದು. 1 ಗ್ಲಾಸು ಬೇಳೆಗೆ 1 ಗ್ಲಾಸ್ ಅಷ್ಟು ಬೆಲ್ಲ ತಗೊತಾ ಇದ್ದೀನಿ. ಇಲ್ಲಿ ಬೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. 2 ರಿಂದ 3 ಏಲಕ್ಕಿ ಹಾಕ್ತಾ ಇದ್ದೀನಿ ಇಲ್ಲಿ. ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಬೆಲ್ಲ ಕರಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಬೇಯಿಸಿರೋ ಬೇಳೆಯಲ್ಲಿ ಬೆಲ್ಲ ಹಾಕಿ ಈ ಥರ ಸ್ಟವ್ ಮೇಲೆ ಮತ್ತೆ ಇಟ್ಟು ನಾವು ಕುದಿಸ್ಕೊಳ್ಳೋದ್ರಿಂದ 2 ರಿಂದ 3 ದಿನ ಹೋಳಿಗೆ ಇಟ್ಟರು ಏನಾಗೋದಿಲ್ಲ, ಚೆನ್ನಾಗಿರ್ತವೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಬೆಚ್ಚಗಿದ್ದಾಗೆ ಮಿಕ್ಸಿ ಜಾರಲ್ಲಿ ಹಾಕೊಂಡು ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಹೂರ್ಣ ಥರ ಪ್ರಿಪೇರ್ ಮಾಡ್ಕೊಳ್ಳೋಣ.
ಹೂರಣ ಕರೆಕ್ಟಾಗಿ ಬಂದಿದೆ, ಕರೆಕ್ಟ್ ಕನ್ಸಿಸ್ಟೆನ್ಸಿಯಾಗಿ ಬಂದಿದೆ. ಇಫ್ ಇನ್ ಕೇಸ್ ಯಾವಾಗಾದರೂ ಒಂದೊಂದು ಬೆಲ್ಲದಲ್ಲಿ ಪಾಕಾಂಶ ಜಾಸ್ತಿ ಇದ್ದು ಹೂರಣ ಏನಾದರೂ ತಳುವಾದರೆ ಅಂದರೆ ನೀರು ಥರ ಆದರೆ ಆ ಟೈಮಲ್ಲಿ ಸ್ವಲ್ಪ ಒಂದು ಇಡಿಯಷ್ಟು ಮೀಡಿಯಮ್ ಅವಲಕ್ಕಿ ಅಂತೀವಿ, ಇಲ್ಲಾಂದರೆ ತಳು ಅವಲಕ್ಕಿ ಇರ್ತಾವಲ್ಲ ಅವನ್ನ ಜಸ್ಟ್ ಮಿಕ್ಸಿ ಮಾಡಿಬಿಟ್ಟು ನುಣ್ಣಗೆ ಪೌಡರ್ ಮಾಡಿ ಆ ಪೋಹಾ ಪೌಡರ್ ಅವಲಕ್ಕಿ ಪೌಡರ್ನ ಹೂರಣದಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಬಿಟ್ರೆ ಹೂರಣ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಚಿರೋಟಿ ರವಿನ ನೆನೆಸಿಟ್ಟು 1 ಅವರ್ ಆಯಿತು. ಕಣಕ ರೆಡಿ ಆಗಿದೆ. ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹೂರಣ ಮಾಡ್ಕೊಂಡಿರೋ ಸೈಜ್ಗಿಂತ ಕಣಕನ ಸ್ವಲ್ಪ ಕಡಿಮೆ ಸೈಜಲ್ಲಿ ತಗೋಬೇಕು. ಇಲ್ಲ ದಪ್ಪ ಇರಬೇಕು ಅಂತಂದರೆ ಹೂರಣ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಕಣಕ ತಗೋಬೇಕು. ಬಟ್ ನಾನು ಹೂರಣಕ್ಕಿಂತ ಕಣಕನ ಸ್ವಲ್ಪ ಕಡಿಮೆನೇ ತಗೊಳ್ಳೋದು. ಬಟರ್ ಪೇಪರ್ ಆಗಲಿ ಹೋಳಿಗೆ ಮಾಡೋ ಪೇಪರ್ ಆಗಲಿ ಬರ್ತಾವಲ್ಲ ಅದನ್ನು ತಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಫಸ್ಟ್ ಕೈಗೆ ಎಣ್ಣೆ ಹಚ್ಕೊಂಡು ಲೈಟಾಗಿ ಈ ಥರ ತಟ್ಕೋಬೇಕು. ಈಗ ಲಟ್ಟಣಿಕೆಗೆ ಎಣ್ಣೆ ಹಚ್ಕೊಂಡು ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಸ್ಟವ್ ಮೇಲೆ ಹಂಚನ್ನು ಕಾಯಕ್ಕಿಟ್ಟಿದ್ದೆ. 1 ಸ್ಪೂನ್ ಎಣ್ಣೆ ಆಗಲಿ 1 ಸ್ಪೂನ್ ತುಪ್ಪ ಆಗಲಿ ಹಾಕಿ ನಿಧಾನಕ್ಕೆ ಹೋಳಿಗೆ ಪೇಪರನ್ನು ಹಂಚದ ಮೇಲೆ ಹಾಕಬೇಕು. ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ತಿರುಗಿಸ್ಕೊತೀನಿ. ಡೈರೆಕ್ಟಾಗಿ ಲಟ್ಟಣಿಕೆಯಿಂದ ಲಟ್ಟಿಸ್ಕೋಬೋದು, ಇಲ್ಲ ಅಂದರೆ ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ಥರ ಮೇಲೆ ಹಾಕಿ ಕೂಡ ಲಟ್ಟಿಸ್ಕೋಬೋದು. ಇಲ್ಲಿ ನಾನು ಚಿರೋಟಿ ರವೆಯಲ್ಲಿ ನಾನು ಮೈದಾ ಹಿಟ್ಟಾಗಲಿ ಬೇರೆ ಏನು ಮಿಕ್ಸ್ ಮಾಡಿಲ್ಲ. 1 ಅವರ್ 1 ತಾಸು ನಾವು ನೆನೆಸಿಡೋದ್ರಿಂದ ಬರ್ತವೆ ಹೋಳಿಗೆ. ಇದೇ ವಿಡಿಯೋದಲ್ಲೇ ನಾವು ಚಿರೋಟಿ ರವೆ ಯೂಸ್ ಮಾಡಿವಾಗ ಅದೇ ಜಾಗದಲ್ಲಿ ಗೋಧಿ ಹಿಟ್ಟು ಯೂಸ್ ಮಾಡಿ ಹೋಳಿಗೆ ಮಾಡೋದನ್ನು ತೋರಿಸ್ತೀನಿ. ಮೈದಾ ಹಿಟ್ಟಿನ ಹೋಳಿಗೆ ಬೇಕಿದ್ರೆ ನೆಕ್ಸ್ಟ್ ಟೈಮ್ ಯಾವಾಗನ್ನ ತೋರಿಸ್ತೀನಿ. ಈಗ ಗೋಧಿ ಹಿಟ್ಟು ಯೂಸ್ ಮಾಡಿ ಹೋಳಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ 1 ಕಪ್ ಇಲ್ಲಾಂದರೆ 1 ಗ್ಲಾಸ್ ಅಷ್ಟು ಗೋಧಿ ಹಿಟ್ಟನ್ನು ಜಲ್ದಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ಪೂನ್ ತುಪ್ಪ ಆಗಲಿ 1 ಸ್ಪೂನ್ ಎಣ್ಣೆ ಆಗಲಿ ಹಾಕ್ಕೊಂಡು 1 ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು.
ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟಕ್ಕಿಂತ ಸಾಫ್ಟ್ ಆಗಿರಬೇಕು. ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಹಾಫ್ ಆನ್ ಅವರ್, ಒಂದು ಅರ್ಧ ತಾಸು ನೆನೆಸಿಡ್ತೀನಿ. ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಧಾನವಾಗಿ ಲಟ್ಟಿಸ್ಕೋಬೇಕು. ಎಲ್ಲ ಹೋಳಿಗೆ ತಣ್ಣಗಾದ್ಮೇಲೆ ಹೋಳಿಗೆ ಇಡೋ ಕವರ್ಸ್ ಇದ್ವು ಮನೆಯಲ್ಲೇ, ಅಂದರೆ ಪ್ಲಾಸ್ಟಿಕ್ ಕವರ್ ಥರನೇ ತಳ್ಳು ಇರ್ತದೆ ಕವರು. ಅವನ್ನ ಹಾಕಿ ಒಂದು 3 ರಿಂದ 4 ಹೋಳಿಗೆ ಇಟ್ಟು ಅದ್ರ ಮೇಲೆ ಇನ್ನೊಂದು ಕವರ್ ಹಾಕಿ 4 ಹೋಳಿಗೆ ಇಟ್ಟು ನ್ಯೂಸ್ ಪೇಪರ್ ಆಗಲಿ ಏನಾದರೂ ಮುಚ್ಚಿಬಿಟ್ರೆ 3 ದಿನ ನಾವು ಸ್ಟೋರ್ ಮಾಡ್ಕೋಬೋದು. ಒಂದೇ ಸಲ ಎಲ್ಲ ಹೋಳಿಗೆ ಮಾಡ್ಕೊಂಡ್ರೆ ಈ ಥರ ಮಾಡ್ಕೋಬೋದು. ಇಲ್ಲಾಂದರೆ ಕಣಕನ ಮತ್ತು ಹೂರ್ಣನ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಬಿಸಿ ಬಿಸಿ ಮಾಡ್ಕೋಬೋದು. ಒಂದು 3 ದಿನ ಇಡ್ಬೋದು ಫ್ರಿಜ್ಜಲ್ಲಿ ಹೂರ್ಣನ ಮತ್ತು ಕಣಕನ. ಸಾರಿಗೋಸ್ಕರ ಸ್ವಲ್ಪ ಹೂರ್ಣ ಅಷ್ಟೇ ತೆಗೆದಿದ್ದೆ. ಇನ್ನು ಚಿರೋಟಿ ರವೆದು ಕಣಕ ಉಳಿದಿತ್ತು ಸ್ವಲ್ಪ, ಅದಕ್ಕೆ ಒಂಚೂರಷ್ಟು ಉಪ್ಪು, ಸ್ವಲ್ಪ ಅಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕಿ ತಳುವಾಗಿ ಲಟ್ಟಿಸ್ಕೊತಾ ಇದ್ದೀನಿ. ತಳುವಾಗಿ ಲಟ್ಟಿಸ್ಕೊಂಡಿರೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ. ಸ್ನ್ಯಾಕ್ಸ್ ಥರ ತಿನ್ಬೋದು. ಜಸ್ಟ್ ಉಪ್ಪು ಖಾರ ಹಾಕಿರ್ತೀವಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್. ಉಳಿದಿರೋ ಕಣಕನ ಈ ಥರ ಮಾಡಿದ್ದೀನಿ. ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬೇಳೆದು ಕಟ್ಟು ತೆಗೆದಿದ್ವಲ್ಲ ಅದನ್ನು ಯೂಸ್ ಮಾಡಿ ಇವಾಗ ಬೇಳೆ ಸಾರು ಮಾಡೋದಕ್ಕೋಸ್ಕರ ಚಿಕ್ಕ ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು ತೊಗೊಂಡು 2 ಸಲ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು 15 ನಿಮಿಷ ನೆನೆಸಿಡ್ತಾ ಇದ್ದೀನಿ. 15 ನಿಮಿಷ ಆದಮೇಲೆ ಬೇಳೆದು ಕಟ್ಟಿತ್ತಲ್ಲ ಅದನ್ನು ಸ್ಟವ್ ಮೇಲಿಟ್ಟು ಬೇಯಿಸ್ತಾ ಇದ್ದೀನಿ. ಹುಣಸೆಹಣ್ಣು ಹಿಂಡ್ಕೊಂಡಿರೋ ನೀರನ್ನು ಬೇಳೆ ಕಟ್ಟಲ್ಲಿ ಹಾಕ್ತಾಯಿದ್ದೀನಿ. 1 ಸ್ಪೂನಿಂದ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ರಸಂ ಪೌಡರ್,
ಹೂರಣ ಸ್ವಲ್ಪ ತೆಗೆದಿಟ್ಟಿದ್ದೆ, ಒಂದು ನಿಂಬೆಹಣ್ಣು ಸೈಜಷ್ಟು ಹೂರಣ. ಆ ಹೂರಣ ಇಲ್ಲಿ ಹಾಕ್ತಾಯಿದ್ದೀನಿ. ನಾನು ತೊಗೊಂಡಿರೋ ಸಾರಿಗೆ ಅಷ್ಟು ಹೂರಣ ಸಾಕು. ಹೂರಣದಲ್ಲೇ ಬೆಲ್ಲ ಇರೋದ್ರಿಂದ ನಾವು ಮತ್ತೆ ಬೆಲ್ಲ ಏನೂ ಹಾಕೋದು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋ ತನಕ ವೆಯ್ಟ್ ಮಾಡೋಣ. ಸಾರು ಚೆನ್ನಾಗಿ ಕುದೀತಾ ಇದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. 1-2 ಸ್ಪೂನ್ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸು ಹಾಕ್ತಾಯಿದ್ದೀನಿ. ಸಾರಿಗೆ ಒಗ್ಗರಣೆ ಕೂಡ ಹಾಕಿದ್ದೀವಲ್ಲ, ಈಗ ಹೋಳಿಗೆ ಸಾರು ರೆಡಿ. ಹೋಳಿಗೆ ಸಾರು ಅಂತೀವಿ, ಇಲ್ಲಾಂದರೆ ಹೂರಣ ಸಾರು ಅಂತೀವಿ. ಈ ಸಾರಿಗೆ ನುಗ್ಗೆಕಾಯಿ ಹಾಕಿದ್ರೆ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನುಗ್ಗೆಕಾಯಿನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು ನುಗ್ಗೆಕಾಯಿನ. ಆಮೇಲೆ ಹೋಳಿಗೆ ಸಾರಲ್ಲಿ ಹಾಕಿ ಇನ್ನೂ ಸ್ವಲ್ಪ ಕುದಿಸ್ಬಿಟ್ರೆ ನುಗ್ಗೆಕಾಯಿ ಸಾರು ರೆಡಿ ಆಗುತ್ತೆ. ಅನ್ನದ ಮೇಲೆ ಹೋಳಿಗೆ ಸಾರು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಮಜ್ಜಿಗೆ ಮೆಣಸಿನಕಾಯಿ ಸೊಂಡಿಗೆ ಇದ್ದರೆ ಇನ್ನೂ ಬೆಸ್ಟ್ ಕಾಂಬಿನೇಷನ್. ನಾವು ಹೋಳಿಗೆ ಸಾರು ಮಾಡ್ಕೊಂಡಿರೋ ಫಸ್ಟ್ ಡೇಕ್ಕಿಂತ ಸೆಕೆಂಡ್ ಡೇ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೆಕೆಂಡ್ ಡೇಗೆ ನವಣಕ್ಕಿ ರೈಸು, ಮಿಲ್ಲೆಟ್ ರೈಸ್ ಅಂತೀವಲ್ಲ, ಅದ್ರ ಮೇಲೆ ಆದರೂ ಹೋಳಿಗೆ ಸಾರು ಚೆನ್ನಾಗಿರುತ್ತೆ. ಉಳಿದಿರೋ ಸಾರನ್ನ ದಿನಕ್ಕೆ 2 ಸಲ ಬಿಸಿ ಮಾಡಿ ಇಟ್ಕೊಂಡ್ರೆ ಹಾಳಾಗೋದಿಲ್ಲ.